ನಮ್ಮೂರಲ್ಲಿ ಕೊಡಮಣಿ ತಾಯಿ ಬ್ರಹ್ಮ ಬೈತರ್ಕಳ ದೇವಸ್ಥಾನ ಇದೆ. ಅಲ್ಲಿ ದೇಜಪ್ಪ ಅಂತ ಕಟ್ತಾರೆ ಅವರು. ಅವರನ್ನ ನಾವ್ ಯಾವಾಗ್ಲೂ ಅವ್ರನ್ನ ನೋಡೋದಕ್ಕೆ, ಬೇರೆ ಯಾವುದೇ ಭೂತಗಳಿದ್ರು ಕೂಡ ಬ್ರಹ್ಮ ಬೈತರ್ಕಳಿದ್ರು ಕೂಡ ನಾವು ಕೊಡಮಣಿ ತಾಯಿ ನೋಡೋದಕ್ಕೇನೆ ಹೋಗೋದು. ಆ ರೀತಿಯಾಗಿ ನಮ್ಗೆ ಅವ್ರ ಮೇಲೆ ಆ ಒಂದು ರೀತಿಯ ನಂಬಿಕೆ. ನನಗೆ ಕಾಂತಾರ ನೋಡಿದಾಗ ನಮ್ಮ ದೇಜಪ್ಪ ಅನ್ನುವ ರೀತಿಯಾಗಿ ಆ ರೀತಿಯ ಭಾವನೆ ಆಯ್ತು. ಅಂದ್ರೆ ನಮ್ಮ ಕೊಡಮಣಿ ತಾಯಿ ರೀತಿ ಇದೆ ಅಂತ ಹೇಳಿ ಈ ಸಲ ನಮ್ಗೆ ಆ ತರದ ಫೀಲ್ ಬರುತ್ತಾ ಇದ್ರಲ್ಲೂ ಹೇಗೆ ಅಂತ. ಅದು ನೀವು ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡಿ ಆ ತರದ ಪ್ರತಿಯೊಂದರಿಗೂ ಮನೆಯವರಿಗೆ ಅದ ಅಂದ್ಕೊಂಡಿದೆ. ಅಂದ್ರೆ ತುಳುನಾಡಿನವರಿಗಾಗಿರ್ಬೋದು ಅಥವಾ ನಮಗೆಲ್ಲ ಅಂದ್ರೆ ಇವಾಗ ನಾನು ಕೂಡ ಅದಕ್ಕೆ ಸಂಬಂಧಪಟ್ಟಿರೋನೆ. ನಮ್ಮಲ್ಲಿ ಹೆಂಗೆ ಅಂತಂದ್ರೆ, ಈಗ ಕೆಲವು ದೇವಸ್ಥಾನಗಳು ಏನಾಗುತ್ತೆ, ಬೇರೆ ಸಮುದಾಯದವರು ಕೋಲ ಕಟ್ತಿರ್ತಾರೆ, ಅದಕ್ಕೆ ಬೇರೆ ಪಾತ್ರಿಗಳಿರ್ತಾರೆ ಈ ಥರ. ನಮ್ಮ ಇದರಲ್ಲಿ ನಮ್ಮ ದೇವಸ್ಥಾನದಲ್ಲಿ ಹೆಂಗೆ ಅಂತ ನಾವು ಫ್ಯಾಮಿಲಿಯವರೇ ಆಗ್ಬೇಕು ಅದಕ್ಕೆ. ಸೊ ನನ್ನ ಮಾವ ಇದ್ರು, ಮಾವ ತೀರೋಗಿ ತುಂಬಾ ವರ್ಷ ಆಯ್ತು. ಅದಾದ್ಮೇಲೆ ಯಾವ ಪಾತ್ರಗಳಾಗಿಲ್ಲ. ಈಗ ನಾನು ಲಿಸ್ಟಲ್ಲಿ ಇದ್ದೀನಿ. ನಾನು, ನಮ್ಮ ಅಣ್ಣ, ನನ್ನ ಕಸಿನ್ಸ್ ಎಲ್ಲ ಸುಮಾರು ಜನ ಇದ್ದಾರೆ. ಅದು ಬಟ್ 3-4 ಫ್ಯಾಮಿಲಿ ಕನೆಕ್ಟೆಡ್ ಅಲ್ಲಿ. ಸೊ ಇದಾಗಿ ಏನಾಯ್ತು, ನಮ್ಮ ಮಾವ ತೀರೋಗಿದ್ದು ನೆಕ್ಸ್ಟ್ ಇಯರ್ ಅಥವಾ ಒಂದ್ 2-3 ವರ್ಷ ಆಯ್ತು. ಇನ್ನು ಯಾರು ಪಾತ್ರೆ ಆಗಿಲ್ಲ ದೈವದಕ್ಕೆ ಅಂತರದಲ್ಲಿ. ಆದಾಗ ಎಲ್ಲ ಏನಾಗ್ಬಿಟ್ರು, ನಾನು ಬೆಂಗಳೂರಲ್ಲಿ ಇದ್ದೀನಿ, ನನ್ನ ಕಸಿನ್ಸ್ ಎಲ್ಲ ಅವ್ರವ್ರು ಉದ್ಯೋಗ ಮಾಡ್ಕೊಂಡಿದ್ದಾರೆ. ನಮ್ಮ ಅಣ್ಣ ಮಾತ್ರ ಊರಲ್ಲಿದ್ದಾನೆ. ಏನಾಗ್ಬಿಡ್ತು, ಇವ್ರ ಅಮ್ಮ ಮತ್ತೆ ಊರಲ್ಲಿರೋರು ಸುಮಾರು ಜನ ಹೆಂಗಸರೆಲ್ಲ ಏನ್ ಮಾಡಿದ್ರು, ಮೋಸ್ಟ್ಲಿ ಇದು ಪ್ರವೀಣಿಂಗೆ ಏನೋ ಕಾದಿದೆ ಇದು ಅಂತ. ಯಾಕಂದ್ರೆ ಅವ್ನು ಊರಲ್ಲಿ ಇದ್ದಾನಲ್ಲ, ಅಂದ್ರೆ ಅವೈಲೇಬಲ್ ಇರ್ಬೇಕು ಅನ್ನೋ ತರ ಕಾನ್ಸೆಪ್ಟ್. ಅಲ್ಲೇ ಇರ್ಬೇಕು, ಅದೆಲ್ಲ ಸ್ವಲ್ಪ ನಡ್ಕೋಬೇಕು ಹಂಗೀಗ ಅಂತ ಅನ್ಕೊಂಡು. ಮತ್ತೆ ಅವ್ನು ಸ್ವಲ್ಪ ಸೀದಾ ಸಾದ ಮನುಷ್ಯ ನಮ್ಮ ಅಣ್ಣ. ಸೊ ಇದು ಹೇಳೋದು, ಅವನು ಆ ವರ್ಷ ನಮ್ದು ದೈವದ ಮನೆದ ಹಬ್ಬ ನಡೆಯುತ್ತಲ್ಲ, ಹಬ್ಬಕ್ಕೆ ಬರಲಿಲ್ಲ ಅವನು, ಹೆದರ್ಕೊಂಡ ಅವನು. ಸೊ ಆ ಥರ ನಮ್ಗೆ ಅಷ್ಟು ಹತ್ರ. ಅಂದ್ರೆ ದೈವ ಇಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್. ನಮ್ದು ಕೃಷಿಯಿಂದ ಶುರುವಾದ್ರೆ ನಮ್ಮೆಲ್ಲದಕ್ಕೂ ಏನೇ ಮಾಡು, ನೀನ್ ಪ್ರಪಂಚ ಸುತ್ತಿ ಮೆರಿ, ಅಲ್ಲೋಗ್ಬಿಟ್ಟು ಕೈ ಮುಕ್ಕೊಂಡು ಬರ್ಬೇಕು, ಅಲ್ಲೋಗಿ ಆಶೀರ್ವಾದ ತಗೊಂಡು ಬರ್ಬೇಕು.